ಇನ್ನು ಹುಕ್ಕೇರಿ ರಿಸಲ್ಟ್ ತಡರಾತ್ರಿಯಿಂದ ಸಂಭ್ರಮ. ಈ ಕ್ಷಣದವರೆಗೂ ಕೂಡ ನಿಂತಿಲ್ಲ ಕತ್ತಿ ಬೆಂಬಲಿಗರ ಸಡಗರ. 15 ನಿರ್ದೇಶಕರ ಸ್ಥಾನಕ್ಕೆ ನಡೆದಿದ್ದ ಎಲೆಕ್ಷನ್, 36 ಜನರ ಸ್ಪರ್ಧೆ, ಕತ್ತಿಯವರ ಪ್ಯಾನೆಲ್ ಕ್ಲೀನ್ ಸ್ವೀಪ್. ಈ ಕ್ಷಣದವರೆಗೂ ನಿಂತಿಲ್ಲ ಕತ್ತಿ ಬೆಂಬಲಿಗರ ಸಡಗರ. 15 ನಿರ್ದೇಶಕರ ಸ್ಥಾನಕ್ಕೆ ನಡೆದಿದ್ದ ಚುನಾವಣೆ. ಇಂಡಿಯಾ ಪಾಕ್ ನಿನ್ನೆ ಮ್ಯಾಚ್ ನಡೆಯಿತು, ಭಾರತ ಗೆಲ್ತು. ಆದರೆ ಆ ಸಂಭ್ರಮಕ್ಕಿಂತಲೂ ಹೆಚ್ಚಿನ ಸಂಭ್ರಮ ಇವರಿಗೆ. 36 ಜನರ ಸ್ಪರ್ಧೆ, ಕತ್ತಿಯವರ ಪ್ಯಾನೆಲ್ ಕ್ಲೀನ್ ಸ್ವೀಪ್. ರಮೇಶ್ ಕತ್ತಿ, ಮಾಜಿ ಸಚಿವ ಎಬಿ ಪಾಟೀಲ್ ಬೆಂಬಲಿಗರ ಸಂಭ್ರಮ. ಗೆದ್ದ ಖುಷಿಯಲ್ಲಿ ಮತ ಎಣಿಕೆ ಕೇಂದ್ರದ ಒಳಗೆ ನುಗ್ಗಲು ಯತ್ನ. ನೋಡಿ, ಸೀಮೆ ಮೀರಬಾರದು, ಅತಿರೇಕಕ್ಕೆ ಹೋಗಬಾರದು ಸಂಭ್ರಮ. ಕತ್ತಿ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ ಪೊಲೀಸರು. ಅಭಿಮಾನ ಬೇಕು. ಮುಖಭಂಗ ನಿರಾಸೆಯ ಮಡುವಿನಲ್ಲಿ ಸಾಹುಕಾರ್ ಬೆಂಬಲಿಗರು. ಹುಕ್ಕೇರಿ ರಿಸಲ್ಟ್ ತಡರಾತ್ರಿಯಿಂದ ಸಂಭ್ರಮ. ಗೆಲುವು ಅನ್ನುವುದನ್ನ ಕಣ್ಣಾರೆ, ಕಿವಿಯಾರೆ, ಮನಸಾರೆ ಅನುಭವಿಸಿದಾಗ ರೋಮಾಂಚನಕಾರಿಯಾಗುತ್ತೆ. ಅದು ಅತಿರೇಕಕ್ಕೆ ಹೋಗಬಾರದು, ಅದು ಅಧ್ವಾನಕಾರಿಯಾಗಿ ಮಾರ್ಪಡುತ್ತೆ. ನಿಮ್ಮ ರೋಮಾಂಚನಕಾರಿ, ನಿಮ್ಮ ಸಂಭ್ರಮ, ನಿಮ್ಮ ವಿನೋದ ಇರಲಿ, ಆದರೆ ಅದಕ್ಕೊಂದು ನಿಶ್ಚಿತ ಸೀಮೆ ಇರ್ತವೆ. ಅದನ್ನು ಮೀರ್ಕೊಂಡು ಹೋದ್ರೆ ನಿಮಗೆ ಲಾಟಿನೂ ಬೀಳುತ್ತೆ, ಮತ್ತೊಂದು ಬೀಳುತ್ತೆ. ಕತ್ತಿ ಗೆಲುವನ್ನ ಸಂಭ್ರಮ ಪಟ್ಟ ಬೆಂಬಲಿಗರಿಗೆ ಸಂಭ್ರಮಕ್ಕಿಂತಲೂ ಲಾಠಿ ಏಟು ಸಿಕ್ತು ನಿನ್ನೆ. ರಮೇಶ್ ಕತ್ತಿ, ಮಾಜಿ ಸಚಿವ ಎಬಿ ಪಾಟೀಲ್ ಬೆಂಬಲಿಗರ ಸಂಭ್ರಮ. ಗೆದ್ದ ಖುಷಿಯಲ್ಲಿ ಮತ ಎಣಿಕೆ ಕೇಂದ್ರದ ಒಳಗೆ ನುಗ್ಗೋದಕ್ಕೆ ಪ್ರಯತ್ನ. ಸರಿಯಲ್ಲ ಅದು. ಕತ್ತಿ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ ಪೊಲೀಸರು. ಕೊನೆ ಘಳಿಗೆಯಲ್ಲಿ ಪಾಪ ಪೊಲೀಸರಿಗೆ ಗೆದ್ದಿರೋ ಬಣದ ಕಾರ್ಯಕರ್ತರಿಗೆ ಹೊಡೆಯೋದಕ್ಕೂ ಮನಸ್ಸಿಲ್ಲ. ಅಲ್ಲಿ ಬೇರೆ ನಿರ್ವಾಹ ಇರಲಿಲ್ಲ, ಇವರನ್ನ ಕ್ಲಿಯರ್ ಮಾಡಬೇಕಾಗಿತ್ತು. ಒಳಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಒಳಗೆ ನುಗ್ಗಿದ್ರೆ ಆ ಖುಷಿಯಲ್ಲಿ ಆಗೋ ಅನಾಹುತಗಳು ಬೇರೆ ಬೇರೆ ಇರ್ತವೆ. ಹಾಗಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾದ ಅನಿವಾರ್ಯತೆಗೆ ಬಂದರು. ಇನ್ನು ಮುಖಭಂಗ ನಿರಾಸೆಯ ಮಡುವಿನಲ್ಲಿ ಸಾಹುಕಾರ್ ಬೆಂಬಲಿಗರು. ಸೋಲು ಗೆಲುವು ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ಕಾಮನ್ನು. ಆದರೆ ಇದು ಒಂದು ತರಹದ ದೈತ್ಯ ಮುಖಭಂಗ. ಸತೀಶ್ ಜಾರಕಿಹೊಳಿ ಅಂದ್ಕೊಂಡಿರಲಿಲ್ಲ ಅಟ್ಲೀಸ್ಟ್ 6 ಸ್ಥಾನ, ಅಟ್ಲೀಸ್ಟ್ 3 ಸ್ಥಾನ ಠೇವಣಿನೇ ಕಳ್ಕೊಂಡ್ರಲ್ಲ. ಸೊ ಹಿಂಗಿದ್ದಾಗ ಸಾಹುಕಾರ್ ಬಣಕ್ಕೆ, ಜೊಲ್ಲೆ ಬಣಕ್ಕೆ ದೈತ್ಯವಾದ ಮುಖಭಂಗ ಇದಾಗಿ ಮಾರ್ಪಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.